ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಲೇಡೀಸ್ ಫ್ಯಾಷನ್ಸ್. ಇವತ್ತು ನಾನು ಬ್ಲೌಸ್ಗೆ ಹ್ಯಾಂಗಿಂಗ್ ಬಿಡ್ನ ಹಾಕೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಅದಕ್ಕೆ ನಾವಿಲ್ಲಿ ಫಸ್ಟು ಈ ರೀತಿ ಮ್ಯಾಚಿಂಗ್ ಕಲರ್ ಥ್ರೆಡ್ನ ತೊಗೋಬೇಕು, ಏಮಿಂಗ್ ನೀಡಲ್ನ ತೊಗೋಬೇಕು, ಮತ್ತು ಇದಕ್ಕೆ ಸ್ಮಾಲ್ ಬೀಡ್ಸ್ ಬೇಕಾಗುತ್ತೆ. ನೋಡಿ, ಈ ರೀತಿಯಾಗಿ ಸ್ಮಾಲ್ ಬೀಡ್ಸ್ ಅಂದರೆ ಬೀಡ್ಸ್ ಬೇಕು ಅಂತ ಹೇಳಿದ್ರೆ ಈ ರೀತಿ ಸ್ಮಾಲ್ ಬೀಡ್ಸ್ನ ತೊಗೋಬೇಕು, ಮತ್ತು ಹ್ಯಾಂಗಿಂಗ್ ಬೀಡ್ ಇಷ್ಟು ಬೇಕಾಗುತ್ತೆ ನಮಗೆ. ಸ್ಮಾಲ್ ಬೀಡ್ಸು ಆಪ್ಷನಲ್ಲು, ಬೇಡ ಅಂದರೆ ಡೈರೆಕ್ಟು ಹ್ಯಾಂಗಿಂಗ್ ಬೀಡನ್ನೇ ಹಾಕ್ಕೋಬೋದು. ನಾನಿಲ್ಲಿ ಬೀಡನ್ನ ಯೂಸ್ ಮಾಡಿ ಹಾಕ್ತಾಯಿದ್ದೀನಿ. ಫಸ್ಟು ನೋಡಿ, ಎಮ್ಮಿಂಗ್ ನೀಡಲ್ಗೆ ಈ ರೀತಿ ಎರಡೆಳೆ ದಾರನ ಪೋಣಿಸ್ಕೊಂಡು ಇಟ್ಕೋಬೇಕು. ನೋಡಿ, ಈ ರೀತಿ ಸೀದಾ ಸೈಡಲ್ಲಿ ಮಾಡಬಾರ್ದು, ನಾವು ಇದನ್ನು ಉಲ್ಟಾ ಸೈಡ್ಗೆ ಮಾಡಿಕೊಂಡು ಹಾಕ್ಕೋಬೇಕು. ನೋಡಿ, ಈ ರೀತಿ ಉಲ್ಟಾ ಸೈಡ್ಗೆ ಮಾಡ್ಕೋಬೇಕು. ಬಟ್ಟೆನ ಉಲ್ಟಾ ಸೈಡ್ಗೆ ಮಾಡಿಕೊಂಡು ನಾವಿಲ್ಲಿ ಫಸ್ಟು ಮಾರ್ಕ್ ಮಾಡ್ಕೊಳ್ಳೋಣ. ನಮಗೆ ಎಷ್ಟು ದೂರ ಬೇಕು ಅಂತ ಹೇಳಿ ಫಸ್ಟು ಈ ರೀತಿ ಮಾರ್ಕ್ ಮಾಡ್ಕೋಬೇಕು. ನಿಮಗೆ ಎಷ್ಟು ಡಿಸ್ಟೆನ್ಸ್ ಬೇಕಾಗುತ್ತೋ, ದೂರ ಬೇಕು ಅಂತ ಹೇಳಿದ್ರೆ ದೂರ ಮಾಡ್ಕೋಬೋದು. ಹತ್ರ ಬೇಕು ಬೀಡ್ಸು ಅಂತ ಹೇಳಿದ್ರೆ ಹತ್ರಕ್ಕೆ ಮಾರ್ಕ್ ಮಾಡ್ಕೋಬೋದು. ಅಂದರೆ ಇದು ನಮಗೆ ಅಂದರೆ ಕಣ್ಣಳ್ತಲೇ ಗೊತ್ತಾದರೆ ಹಾಗೇ ಮಾಡ್ಕೋಬೋದು. ಗೊತ್ತಾಗಲ್ಲ ಅಂತ ಹೇಳಿದ್ರೆ ಈ ರೀತಿ ಮಾರ್ಕ್ ಮಾಡ್ಕೊಂಡು ಹೋಗಬೇಕು. ನೋಡಿ, ಈ ರೀತಿಯಾಗಿ ನಮಗೆ ಎಷ್ಟು ಡಿಸ್ಟೆನ್ಸ್ ಬೇಕಾಗುತ್ತೋ ಅಷ್ಟು ಡಿಸ್ಟೆನ್ಸಲ್ಲಿ ಮಾರ್ಕ್ ಮಾಡ್ಕೋಬೇಕು. ಈ ರೀತಿ ಮಾರ್ಕ್ನ ಮಾಡಿಕೊಂಡು ನಾವೇನು ನೀಡಲ್ಗೆ ಎರಡೆಳೆ ದಾರನ ಹಾಕ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿರ್ತೀವಲ್ಲ, ಅದನ್ನು ಫಸ್ಟು ಇಲ್ಲಿ ನೀಡಲ್ನ ನೋಡಿ ಈ ರೀತಿ ನೀಡಲ್ನ ಹಾಕ್ಬಿಟ್ಟು ನಾವು ಲಾಕ್ ಮಾಡ್ಕೋಬೇಕು. ನೋಡಿ, ಎರಡೆಳೆ ದಾರನ ರೆಡಿ ಮಾಡಿ ಇಟ್ಕೋಬೇಕು. ಈ ರೀತಿ ನಾಟ್ ಹಾಕಿ ಇಟ್ಕೋಬೇಕು. ನಾಟ್ ಹಾಕಿದ್ದನ್ನು ನಿಡಲ್ನ ಹಾಕಿ ಈ ರೀತಿ ಫಸ್ಟು ಬಟ್ಟೆಗೆ ಒಂದು ಸಲ ಲಾಕ್ ಮಾಡ್ಕೋಬೇಕು. ನಮಗೆ ಏನು ಬ್ಲೌಸ್ದು ಸ್ಟಿಚಿಂಗ್ ಬಂದಿರುತ್ತಲ್ಲ ಆ ಕಡೆಯಿಂದ ಸ್ಟಾರ್ಟ್ ಮಾಡ್ಕೋಬೇಕು. ಫಸ್ಟ್ ಈ ರೀತಿ ನಾಟ್ನ ಹಾಕ್ಕೊಂಡು ನೋಡಿ, ಇವಾಗ ನಾವಿಲ್ಲಿ ಈ ರೀತಿ ಮೇಲ್ಗಡೆಯಿಂದ ಈ ಮಧ್ಯ ನೋಡಿ, ಇಲ್ಲಿ ನಮಗೆ ಕರೆಕ್ಟಾಗಿ ಅದು ಬಟ್ಟೆ ಫೋಲ್ಡ್ ಆಗಿರುತ್ತಲ್ಲ ಅಲ್ಲಿ ಮಧ್ಯದಲ್ಲಿ ನೀಡಲ್ ಬರಬೇಕು. ಆ ರೀತಿ ಈ ರೀತಿ ನೀಡಲ್ನ ಹಾಕಿ ಎಳ್ಕೋಬೇಕು. ಎಳ್ಕೊಂಡು ಇವಾಗ ನಾನಿಲ್ಲಿ ಈ ರೀತಿ ಬೀಡ್ಸ್ನ ಹಾಕೋತಾ ಇದ್ದೀನಿ. ನಾನಿಲ್ಲಿ ಒಂದು ಮೀಡಿಯಮ್ ಸೈಜ್ ಬೀಡನ್ನ ತೊಗೊಂಡಿದ್ದೀನಿ. ನೋಡಿ, ಈ ರೀತಿ 2 ಬೀಡನ್ನ ಯೂಸ್ ಮಾಡ್ಕೊಡ್ತಾ ಇದ್ದೀನಿ. ನಿಮಗೆ ಇನ್ನೂ ಲೆಂತ್ ಬೇಕು ಅಂತ ಹೇಳಿದ್ದರೆ 3 ಅಥವಾ 4 ಬೀಡ್ಸ್ನೂ ಕೂಡ ಹಾಕ್ಕೋಬೋದು. 2 ಬೀಡ್ಸ್ನ ಹಾಕ್ಕೊಂಡು ಹ್ಯಾಂಗಿಂಗ್ ಬೀಡನ್ನ ಹಾಕ್ಕೊಂಡು ನೋಡಿ ಈ ರೀತಿ ಎಳ್ಕೋಬೇಕು. ನೋಡಿ, ಈ ರೀತಿ ಎಳ್ಕೊಂಡು ನಾವಿಲ್ಲಿ ಏನು 2 ಬೀಡ್ಸ್ನ ಹಾಕ್ಕೊಂಡಿದ್ದೀವಲ್ವ, ಈ 2 ಬೀಡ್ಸ್ ಒಳಗಡೆಯಿಂದ ಮತ್ತೆ ನಾವು ನೀಡಲ್ನ ತೊಗೋಬೇಕು. ನೋಡಿ, ಬೀಡ್ಸ್ 2 ಬೀಡ್ಸ್ ಏನಿರುತ್ತೆ ಅದರೊಳಗಡೆ ಮಾತ್ರ ನೀಡಲ್ ಹಾಕ್ಕೋಬೇಕು. ಈ ರೀತಿ ನೀಡಲ್ನ ಹಾಕ್ಕೊಂಡು ಇದನ್ನು ಎಳ್ಕೊಳ್ಳೋಣ. ನೀಟಾಗಿ ಎಳ್ಕೋಬೇಕು. ನೋಡಿ, ಈ ರೀತಿ ನೀಟಾಗಿ ಎಳ್ಕೊಂಡು ಮತ್ತೆ ನಾವು ಈ ಏನು ನೀಡಲ್ ಬಂದಿರುತ್ತೆ, ಥ್ರೆಡ್ ಬಂದಿರುತ್ತಲ್ಲ ಆ ಥ್ರೆಡ್ ಪಕ್ಕದಲ್ಲೇ ಮತ್ತೆ ನಾವು ಇನ್ನೊಂದು ಸಲ ನೋಡಿ, ಈ ಥ್ರೆಡ್ ಏನಿದೆ ಈ ಥ್ರೆಡ್ ಪಕ್ಕದಲ್ಲೇ ಮೇಲ್ಗಡೆ ಬರೋ ರೀತಿ ನೀಡಲ್ನ ಹಾಕಿ ಎಳ್ಕೋಬೇಕು. ನೋಡಿ, ಈ ರೀತಿ ಎಳ್ಕೋಬೇಕು. ನೋಡಿ, ಈ ರೀತಿ ಟೈಟಾಗಿ ಕೂತ್ಕೊಳ್ಳುತ್ತೆ. ಎಳ್ಕೊಂಡಿದ್ದಾದಮೇಲೆ ಇವಾಗ ಒಂದು ಇಲ್ಲಿ ನಾಟ್ ಹಾಕ್ಕೊಳ್ಳೋಣ. ಈ ರೀತಿ ಬಟ್ಟೆಗೆ ನೀಡಲ್ನ ಹಾಕಿ ಒಂದು ನಾಟ್ನ ಹಾಕ್ಕೋಬೇಕು. ಈ ರೀತಿ ಒಂದು ನಾಟ್ ಹಾಕ್ಕೋಬೇಕು. ಆವಾಗ ನಮಗೆ ಟೈಟಾಗಿ ಕೂತ್ಕೊಳ್ಳುತ್ತೆ. ನಾಟ್ ಹಾಕ್ಕೊಂಡಾದಮೇಲೆ ನೋಡಿ, ಈ ರೀತಿ ನಾವು ನೆಕ್ಸ್ಟ್ ಪಾಯಿಂಟು ಮಾರ್ಕ್ ಎಲ್ಲಿ ಮಾಡ್ಕೊಂಡಿರ್ತೀವೋ ಅಲ್ಲಿಗೆ ನೀಡಲ್ನ ಒಳಗಡೆಯಿಂದನೇ ತೊಗೋಬೇಕು. ನೋಡಿ, ಈ ರೀತಿ ಬಟ್ಟೆ ಒಳಗಡೆಯಿಂದನೇ ತೊಗೊಂಡು ಆ ಪಾಯಿಂಟಲ್ಲಿ ಅಂದರೆ ಮಾರ್ಕ್ ಮಾಡಿರೋ ಪಾಯಿಂಟ್ ಏನಿರುತ್ತೆ ಅಲ್ಲಿ ಎಳ್ಕೋಬೇಕು. ನೋಡಿ, ಈ ರೀತಿ ಎಳ್ಕೊಂಡು ಮತ್ತೆ ಇವಾಗ ನಾವು ಇಲ್ಲೇ ಥ್ರೆಡ್ಡು ಕೆಳಗಡೆ ಹೋಗೋ ರೀತಿ ಒಂದು ಸಲ ನೀಡಲ್ನ ಹಾಕಬೇಕು. ನೋಡಿ, ಈ ರೀತಿ ಥ್ರೆಡ್ಡು ನಮಗೆ ಕೆಳಗಡೆ ಬರಬೇಕು. ಹಾಕ್ಕೊಂಡಿದ್ದಾದಮೇಲೆ ಇವಾಗ 2 ಬೀಡ್ಸ್ನ ಹಾಕ್ಕೊಳ್ಳೋಣ. ನಾನಿಲ್ಲಿ ಬ್ಲೌಸ್ಗೆ ಮ್ಯಾಚ್ ಆಗುತ್ತೆ ಅಂತ ಹೇಳಿ ಸಿಲ್ವರ್ ಕಲರ್ ಬೀಡನ್ನ ತೊಗೊಂಡಿದ್ದೀನಿ. ನೀವು ಗೋಲ್ಡ್ ಕಲರ್ ಬೀಡನ್ನ ಕೂಡ ಹಾಕ್ಕೋಬೋದು. ನಿಮಗೆ ಬ್ಲೌಸ್ಗೆ ಯಾವ ರೀತಿ ಬೀಡ್ಸ್ಗಳು ಮ್ಯಾಚ್ ಆಗುತ್ತೆ ಆ ರೀತಿ ತೊಗೋಬೇಕು.
ನೋಡಿ 2 ಬೀಡ್ ಆದಮೇಲೆ ಸ್ಮಾಲ್ ಬೀಡ್ ಆದಮೇಲೆ ಒಂದು ಹ್ಯಾಂಗಿಂಗ್ ಬೀಡ್. ಈ ರೀತಿ ಹಾಕ್ಕೊಂಡು ಈ 2 ಬೀಡ್ ಏನಿದೆ ಈ ಬೀಡ್ ಒಳಗಡೆಯಿಂದ ನೀಡಲ್ನ ಹಾಕೋಣ. ಬೀಡ್ ಒಳಗಡೆಯಿಂದ ನೀಡಲ್ನ ಹಾಕಿ ಈ ರೀತಿ ಎಳ್ಕೋಬೇಕು. ಥ್ರೆಡ್ಡು ನಾಟ್ ಆಗದೆ ಇರೋ ರೀತಿ ಹುಷಾರಾಗಿ ಹಾಕ್ಕೋಬೇಕು. ನೋಡಿ ಈ ರೀತಿ ನೀಟಾಗಿ ಎಳ್ಕೋಬೇಕು ಥ್ರೆಡ್ಡನ್ನು. ಎಳ್ಕೊಂಡು ನೋಡಿ ಇಲ್ಲಿ ಥ್ರೆಡ್ ಏನಿದೆ ಅದ್ರ ಪಕ್ಕದಿಂದ ಮತ್ತೆ ಇನ್ನೊಂದು ಸಲ ನೀಡಲ್ನ ಹಾಕ್ಕೋಬೇಕು. ಹಾಕ್ಕೊಂಡು ಎಳ್ಕೊಂಡ್ರೆ ನಮಗೆ ಅಲ್ಲಿ ಕರೆಕ್ಟಾಗಿ ಕೂತ್ಕೊಳ್ಳುತ್ತೆ. ಈ ರೀತಿ ಎಳ್ಕೊಂಡು ಒಂದು ನಾಟ್ ಹಾಕ್ಕೋಬೇಕು. ಈ ರೀತಿ ಸ್ವಲ್ಪ ಬಟ್ಟೆನ ತಗೊಂಡು ಒಂದು ನಾಟ್ ಹಾಕ್ಕೋಬೇಕು. ಆವಾಗ ನಮಗೆ ಅಂದರೆ ಲೂಸಾಗಿ ಕೂರಲ್ಲ, ಟೈಟಾಗಿ ಕೂತ್ಕೊಳ್ಳುತ್ತೆ. ನಮಗೆ ಇಲ್ಲಿ ಒಂದೊಂದಕ್ಕೂ ನಾವು ಈ ರೀತಿ ನಾಟನ್ನ ಹಾಕ್ಕೋಬೇಕು. ನಾಟ್ ಹಾಕಿದಾದಮೇಲೆ ಮತ್ತೆ ನೋಡಿ ನೆಕ್ಸ್ಟ್ ಮಾರ್ಕ್ ಎಲ್ಲಿ ಮಾಡ್ಕೊಂಡಿರ್ತೀವೋ ಅಲ್ಲಿಗೆ ಈ ರೀತಿ ನೀಡಲ್ನ ಹಾಕ್ಬಿಟ್ಟು ಎಳ್ಕೋಬೇಕು. ನಾವು ಈ ರೀತಿ ಹಾಕೋದ್ರಿಂದ ನಮಗೆ ಮೇಲ್ಗಡೆ ಥ್ರೆಡ್ ಕಾಣಿಸೋದಿಲ್ಲ. ನೋಡಿ ಇಲ್ಲಿ ಥ್ರೆಡ್ಡು ಕಾಣೋದಿಲ್ಲ, ಫಿನಿಶಿಂಗ್ ನೀಟಾಗಿ ಬರುತ್ತೆ. ಎಳ್ಕೊಂಡು ಮತ್ತೆ ಇವಾಗ ನಾವಿಲ್ಲಿ ಕೆಳಗಡೆಗೆ ಬರೋ ರೀತಿ ಒಂದು ಸಲ ಚುಚ್ಕೋಬೇಕು. ಹಾಕ್ಕೊಂಡು 2 ಬೀಡನ್ನ ಇನ್ಸರ್ಟ್ ಮಾಡ್ಕೋಬೇಕು. ಸ್ಮಾಲ್ ಬೀಡು 2 ಮತ್ತು ಒಂದು ಹ್ಯಾಂಗಿಂಗ್ ಬೀಡು ಹಾಕ್ಕೊಂಡು ಎಳ್ಕೊಳ್ಬೇಕು. ನೋಡಿ ಈ ರೀತಿ ಎಳ್ಕೊಂಡು ಮತ್ತು ನಾವಿಲ್ಲಿ ಆ 2 ಬೀಡ್ ಏನಿರುತ್ತೆ ಆ ಬೀಡ್ ಒಳಗಡೆಗೆ ನೀಡಲ್ನ ಹಾಕ್ಬಿಟ್ಟು ಎಳ್ಕೊಳ್ಳೋಣ. ಈ ರೀತಿ ಎಳ್ಕೊಂಡು ಮತ್ತು ಥ್ರೆಡ್ ಏನಿರುತ್ತೆ ಅದ್ರ ಪಕ್ಕದಲ್ಲೇ ಇನ್ನೊಂದು ಸಲ ನೀಡಲ್ನ ಹಾಕಿ ಎಳ್ಕೋಬೇಕು. ನೋಡಿ ಈ ರೀತಿ ನಮಗೆ ಮೇಲ್ಗಡೆಗೆ ಬರಬೇಕು, ಬಟ್ಟೆ ಮೇಲ್ಗಡೆಗೆ ಬರೋ ರೀತಿ ಒಂದು ಸಲ ನೀಡಲ್ನ ಹಾಕಿ ಎಳ್ಕೊಂಡ್ರೆ ನೋಡಿ ನೀಟಾಗೂ ಕೂತ್ಕೊಳ್ಳುತ್ತೆ. ಎಳ್ಕೊಂಡು ಒಂದು ನಾಟ್ ಹಾಕ್ಕೋಬೇಕು. ನಾಟ್ ಹಾಕ್ಕೊಂಡು ಮತ್ತೆ ನೋಡಿ ಈ ರೀತಿ ಸೂಜಿನ ಚುಚ್ಚಿಬಿಟ್ಟು ಈ ನೆಕ್ಸ್ಟು ನಾವೆಲ್ಲಿ ಮಾರ್ಕ್ ಮಾಡಿರ್ತೀವಿ ಅಲ್ಲಿಗೆ ಬರಬೇಕು. ಆ ರೀತಿ ಒಳಗಡೆನೇ ತಗೋಬೇಕು ನಾವು ನೀಡಲ್ನ. ಎಳ್ಕೊಂಡು ಮತ್ತೆ ಕೆಳಗಡೆಗೆ ಒಂದು ಸಲ ನೀಡಲ್ನ ಹಾಕ್ಕೋಬೇಕು. ನಾವಿಲ್ಲಿ ಕರೆಕ್ಟಾಗಿ ನಮಗೆ ಈ ಮೇಲ್ಗಡೆ ಫ್ಯಾಬ್ರಿಕ್ಕು ಮತ್ತು ಲೈನಿಂಗು ಫೋಲ್ಡ್ ಆಗಿರುತ್ತಲ್ಲ ಅದ್ರ ಮಧ್ಯದಲ್ಲಿ ನೀಡಲ್ ಬರಬೇಕು, ಆ ರೀತಿ ಹಾಕ್ಕೋಬೇಕು. ನೀಡಲ್ನ ಹಾಕ್ಕೊಂಡು 2 ಬೀಡನ್ನ ಹಾಕಿ ಒಂದು ಹ್ಯಾಂಗಿಂಗ್ ಬೀಡನ್ನ ಹಾಕ್ಕೊಳ್ಳೋಣ. ಹಾಕ್ಕೊಂಡು ನೀಟಾಗಿ ಎಳ್ಕೋಬೇಕು. ಈ ರೀತಿ ಎಳ್ಕೊಂಡು ಆ 2 ಬೀಡ್ ಒಳಗಡೆಯಿಂದ ನೀಡಲ್ನ ಹಾಕೋಣ. ನಾವು ಈ ಬೀಡ್ ಒಳಗಡೆ ಮಾತ್ರ ಹಾಕ್ಕೋಬೇಕು. ಈ 2 ಬೀಡ್ ಏನು ಹಾಕ್ಕೊಂಡಿರ್ತೀವಿ ಆ 2 ಬೀಡ್ ಒಳಗಡೆಯಿಂದ ಹಾಕ್ಕೊಂಡು ನೀಡಲ್ನ ಎಳ್ಕೋಬೇಕು. ಎಳ್ಕೊಂಡು ಮತ್ತು ಆ ಥ್ರೆಡ್ ಏನು ಕೆಳಗಡೆ ಹೋಗಿರುತ್ತೆ ಅದ್ರ ಪಕ್ಕದಲ್ಲೇ ಇನ್ನೊಂದು ಸಲ ಈ ರೀತಿ ಮೇಲ್ಗಡೆಗೆ ಬರೋ ರೀತಿ ಒಂದು ಸಲ ನೀಡಲ್ನ ಹಾಕಿ ಎಳ್ಕೊಳ್ಳೋಣ. ಎಳ್ಕೊಂಡು ಲಾಕ್ ಮಾಡ್ಕೋಬೇಕು. ನೋಡಿ ಸ್ವಲ್ಪ ಥ್ರೆಡನ್ನು ತೊಗೊಂಡು ಸ್ವಲ್ಪ ಬಟ್ಟೆನ ತೊಗೊಂಡು ಲಾಕ್ ಮಾಡಬೇಕು. ನೋಡಿ ಈ ರೀತಿಯಾಗಿ ಬರುತ್ತೆ, ನೀಟಾಗಿ ಬರುತ್ತೆ ಫಿನಿಶಿಂಗು. ಈ ರೀತಿ ನಾವು ಎಲ್ಲ ಒಂದೊಂದಕ್ಕೂ ಕೂಡ ನಾಟ್ ಹಾಕ್ತಾ ಮಾಡ್ತಾ ಹೋಗಬೇಕು.